ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಾಂಡವ ಆಫೀಸ್ಗೆ ಹೋಗಬೇಕು ಅಂತ ಹೋದವನು ವಾಪಸ್ ಬಂದಿದ್ದಾನೆ. ಮನೆ ಒಳಗಡೆ ಶ್ರೇಷ್ಠ ಹೊರಗಡೆ ಫ್ರೆಂಡ್ ಜೊತೆ ಮಾತಾಡ್ತಿರೋದು ತಾಂಡವ ನೋಡಿಲ್ಲ. ಗಾಬರಿಯಿಂದ ಒಳಗೆ ಬಂದಿರೋ ತಾಂಡವ ಏನೋ ಮರ್ತೋಗಿದ್ದೀನಿ, ಯಾವಾಗೂ ಮರ್ತೋಗ್ತೀನಲ್ಲ ಅಂತ ಹುಡುಕ್ತಿದ್ದಾನೆ. ಶ್ರೇಷ್ಠ ಶ್ರೇಷ್ಠ ಅಂತೇಳಿ ಶ್ರೇಷ್ಠನ ಕೂಗ್ತಾ ಇದ್ದಾನೆ. ಆದರೆ ಮನೆ ಒಳಗಡೆ ಶ್ರೇಷ್ಠ ಇಲ್ಲ. ಸೀದಾ ಹೊರಗಡೆ ಬಂದು ನೋಡ್ತಾನೆ. ಶ್ರೇಷ್ಠ ಫ್ರೆಂಡ್ ಜೊತೆಯಲ್ಲಿ ಸಾರಿ ಕೇಳ್ತಿದ್ದಾಳೆ. ನನಗೆ ನೀನು ಸಾರಿ ಬೇಡ ಶ್ರೇಷ್ಠ ಅಂತೇಳಿ ಫ್ರೆಂಡ್ ಹೇಳ್ತಿದ್ದಾನೆ. ಅವನು ಹೆಂಗೆಲ್ಲ ಬಿಹೇವ್ ಮಾಡ್ದ ನೋಡಿದೆ ತಾನೇ ನೀನು ಅಂತಿದ್ದಾನೆ. ಪಾಪ ಅಂತ ಹೆಲ್ಪ್ ಮಾಡೋಕ್ಕೆ ಬಂದರೆ ನನಗೆ ಬೈತಿದ್ದಾನೆ ಅಂತೇಳಿ ಫ್ರೆಂಡ್ ಹೇಳ್ತಾ ಇದ್ದರೆ ಫ್ರೆಂಡ್ ಜೊತೆಗೆ ಮಾತಾಡ್ತಾ ಇದ್ದಿದ್ದು ಶ್ರೇಷ್ಠ ತಿರುಗಿ ಕೂಡ ನೋಡಿಲ್ಲ. ಅಲ್ಲೇ ತಾಂಡವ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊತಾ ಇದ್ದಾನೆ. ನಂದು ಬಿಡು, ನೀನು ಅವನಿಗೆ ಕೆಲಸ ಕೊಡ್ಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ಯಾ ಅಂತಿದ್ದಾನೆ. ಇಷ್ಟು ಅರಿವು ಇದೆಯಾ ಅವನಿಗೆ, ಆದರೆ ಅವನು ನಿನ್ನ ಅಷ್ಟೊಂದು ಇಷ್ಟಪಡ್ತಿದ್ದಾನೆ ಅಂತ ನನಗನ್ನಿಸ್ತಾ ಇಲ್ಲ ಅಂತಿದ್ದಾನೆ. ಅವನ ಜೊತೇಲಿ ನಿನ್ನ ಲೈಫ್ ಚೆನ್ನಾಗಿರೋ ಶ್ರೇಷ್ಠ ಅಂತ ಇರುವಾಗ ತಾಂಡವ ಕೇಳ್ತಾನೆ, ಮತ್ತು ಇನ್ಯಾರ ಜೊತೇಲಿದ್ದರೆ ಚೆನ್ನಾಗಿರುತ್ತೆ ಲೈಫು ಅಂತ ಕೇಳ್ತಿದ್ದಾನೆ. ಶ್ರೇಷ್ಠ ತಿರುಗಿ ನೋಡಿಬಿಟ್ಟು ಗಾಬರಿಯಿಂದ ಭಯ ಪಡ್ತಾ ಇದ್ದಾಳೆ. ಮಾತಾಡಿಸ್ಬೇಡ ಅಂತ ತಾಂಡವ ಹೇಳಿದ್ರು ನಾನು ಮಾತಾಡಿಸ್ತಿರೋದನ್ನು ನೋಡಿಬಿಟ್ಟ ಅಂತ. ಈ ದೇವಸ್ಥಾನದಲ್ಲಿ ಕಿಶನ್ನು ತೂಕ ನೋಡ್ತಿದ್ದಾನೆ ಬಟ್ಟೆಗಳು ಹಾಕ್ಕೊಳ್ಳೋದಕ್ಕೆ. ಯಾವ ಬಟ್ಟೆ ಹಾಕ್ಕೊಂಡ್ರೆ ಅಗರಾಗಿರುತ್ತೆ ಅಂತ ಪೂಜೆ ಮಾಡೋ ಪೂಜಾರಿ ಹತ್ರನೇ ಕೇಳ್ತಿದ್ದಾನೆ ಕಿಶನ್. ಯಾವ್ದಾರು ಒಂದು ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡ್ಬೋದಾ, ಶರ್ಟ್ ಇಲ್ಲ ಅಂದರೂ ಪಂಚೆ ಅಂತ. ಹಾಗೆ ಒಂದು ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡಬಾರ್ದಪ್ಪ ಅಂತೇಳಿ ಪೂಜಾರಿ ಕೂಡ ಹೇಳ್ತಿದ್ದಾರೆ. ಬೇಗ ತಯಾರಿಯಾಗಿ ಬಾರಪ್ಪ ಅಂತ ಹೇಳ್ಬಿಟ್ಟು ಪೂಜಾರಿಯವರು ಹೋಗ್ಬಿಡ್ತಾರೆ. ಎಲ್ಲವನು ಭಾಗ್ಯ ದೂರದಲ್ಲಿ ನಿಂತ್ಕೊಂಡೆ ಕಿಶನ್ನ ಅಬ್ಸರ್ವ್ ಮಾಡ್ತಿದ್ದಾಳೆ. ಕೈಯಲ್ಲಿರೋ ಉಂಗುರ ವಾಚು ಎಲ್ಲ ಬಿಚ್ಚಿಕ್ತಾ ಇದ್ದಾನೆ ಕಿಶನ್ನು. ತೂಕ ಯಾವುದಿದೆ ಬಟ್ಟೆಯಲ್ಲಿ ಅಂತೇಳ್ಬಿಟ್ಟು ಕೂಡ ನೋಡ್ತಾ ಇದ್ದಾನೆ. ಯಾವುದು ಅಗರಾಗೈತೋ ಅದೇ ಬಟ್ಟೆನೇ ಹಾಕ್ಕೋಬೇಕು ಅಂತ ಹೇಳಿ ತೂಕ ಕೈಯಲ್ಲಿ ಇಟ್ಕೊಂಡು ಬಟ್ಟೆ ತೂಕ ನೋಡ್ತಾ ಇದ್ದಾನೆ ಕಿಶನ್. ಮತ್ತೆ ಪೂಜಾರಿಯವರು ಬರ್ತಾರೆ. ಏನಪ್ಪ ಇನ್ನೂ ನೀನು ರೆಡಿ ಆಗಿಲ್ವಾ ಅಂತ ಪೂಜಾರಿ ಕೇಳ್ತಾನೆ. ಒಂದೇ ಒಂದು ಡೌಟು ಅಂತ ಕಿಶನ್ನು. ಏನಪ್ಪ ಅದು ಅಂತಾರೆ. ಈ ಬಟ್ಟೆಯಲ್ಲಿ ಯಾವ್ದು ಅಗರಾಗಿದೆ ಯಾವ್ದು ಭಾರವಾಗಿದೆ ನೋಡಿಬಿಟ್ಟು ಹೇಳ್ತೀರಾ ಅಂತ ಹೇಳಿದರೆ, ಏನಪ್ಪ ನಿಂದು ಈ ಟೈಮಲ್ಲಿ ಹುಡುಗಾಟನ ಅಂತ ಹೇಳಿ ಪೂಜಾರಿಯವರು ಕೂಡ ಕೈಯಲ್ಲಿ ಬಟ್ಟೆ ತಗೊಂಡು ತೂಕ ನೋಡ್ತಾರೆ. ಇದು ಅಗರಾಗಿದೆ ಅಂತ ಹೇಳಿ ಕಿಶನ್ ಕೊಡ್ತಾರೆ. ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರೋ ಭಾಗ್ಯ ಹತ್ರ ಬಂದು, ಯಾಕೆ ಕಿಶನ್ ಈ ಥರ ಕೇಳ್ತಿದ್ದೀರಾ ಅಂತ ಕೇಳ್ತಾಳೆ. ಆವಾಗ ಕಿಶನ್ ಹೇಳ್ತಾನೆ, ಏನಿಲ್ಲ ಸುಮ್ಮನೆ ಕೇಳಿದ್ದು ತಮಾಷೆಗೆ ಅಂತಾನೆ. ಅಯ್ಯೋ ತಲೆ ಹಲ್ಟೆ, ಇದನ್ನೆಲ್ಲ ಬಿಟ್ಟು ಬೇಗ ತಯಾರಾಗು ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಪೂಜೆನೂ ಜೊತೆಲೇ ಕರ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಭಾಗ್ಯ ಹೋಗ್ಬಿಡ್ತಾಳೆ. ತಾಂಡವ ಕೇಳ್ತಿದ್ದಾನೆ ಇಲ್ಲಿ ಶ್ರೇಷ್ಠ ಫ್ರೆಂಡ್ಗೆ, ಯಾರ ಜೊತೆಲಿದ್ದರೆ ಲೈಫ್ ಚೆನ್ನಾಗಿರುತ್ತೆ ಹೇಳೋ, ಮಾತಾಡೋ ಅಂತ. ನನ್ನ ಜೊತೆಲಿದ್ದರೆ ಲೈಫ್ ಚೆನ್ನಾಗಿರಲ್ಲ ಅಂತ ಅಂದೆ ಅಲ್ಲ, ಮತ್ತು ಇನ್ಯಾರ ಜೊತೆಲಿದ್ದರೆ ಲೈಫ್ ಚೆನ್ನಾಗಿರುತ್ತೆ ಹೇಳೋ. ಓ, ಅವಳು ನಿನ್ನ ಜೊತೆಲಿದ್ದರೆ ಲೈಫ್ ಚೆನ್ನಾಗಿರುತ್ತಾ ಅಂತ ಕೇಳ್ತಿದ್ದಾನೆ ತಾಂಡವ. ಓ, ಅವಳಿಗೆ ಕಾಲೇಜಲ್ಲಿ ನೀನು ಪ್ರಪೋಸ್ ಮಾಡಿದ್ದೆ ಅಲ್ವಾ, ಪಾಪ ಆವಾಗ ವರ್ಕೌಟ್ ಆಗಿಲ್ಲ, ಇವಾಗೇನಾದರೂ ವರ್ಕೌಟ್ ಆಗುತ್ತಾ ಅಂತ ಹೇಳಿ ಟ್ರೈ ಮಾಡ್ತಾ ಇದೆಯಾ ಅಂತ ಕೇಳ್ತಿದ್ದಾನೆ. ತಾಂಡವ್ ನೀನು ಹಾಗೆಲ್ಲ ಮಾತಾಡಬೇಡ ಅಂತಿದ್ದಾನೆ. ತಾಂಡವ ಹೇಳ್ತಿದ್ದಾನೆ, ನಾನು ಗಂಡಸೇ ಕಣೋ, ನಿನ್ನ ಟೆನ್ಷನ್ ಏನು ಅಂತೇಳಿ ನನಗೇನು ಅರ್ಥ ಆಗಲ್ಲ ಅಂದ್ಕೊಂಡಿದ್ಯಾ ಅಂತ ಕೇಳ್ತಿದ್ದಾನೆ. ಶ್ರೇಷ್ಠ ಪ್ಲೀಸ್ ತಾಂಡವ್ ಅಂತಾಳೆ. ಸಾಕು ಮುಚ್ಚೆ ಬಾಯಿ, ನನ್ನ ಮುಂದೆ ಆಯಿತು ಅಂತ ಹೇಳಿ ಇಲ್ಲಿ ಬಂದು ಮಾತಾಡ್ಕೊಂಡು ನಿಂತಿದ್ಯಾ ಅಂತ ಕೇಳ್ತಿದ್ದಾನೆ. ನಾನು ನಿನ್ಗೇನು ಹೇಳಿದ್ದೆ ಶ್ರೇಷ್ಠ, ಕ್ಲಿಯರಾಗಿ ಹೇಳಿದ್ದೆ ತಾನೇ ಊರಿಂದ ದೂರ ಇರು ಅಂತ. ಆದರೂ ನನ್ನ ಕಣ್ ತಪ್ಪಿಸಿ ಇವನ ಜೊತೇಲಿ ಮಾತಾಡ್ಕೊಂಡು ನಿಂತಿದ್ಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಇದೇನಾ ನಿನ್ನ ಗಂಡನ ಕೊಡೋ ಮರ್ಯಾದೆ? ಇಷ್ಟೇನಾ ನನ್ನ ಮಾತಿಗೆ ಬೆಲೆ? ಏನು ಮುಖ ನೋಡ್ತಾ ಇದ್ದೀಯಾ, ಹೋಗು ಮನೆಗೆ ಹೋಗೆ ಅಂತ ಕೂಗಾಡ್ತಿದ್ದಾನೆ. ಶ್ರೇಷ್ಠ ಸೀದಾ ಒಳಗೆ ಬರ್ತಿದ್ದಾಳೆ. ಶ್ರೇಷ್ಠ ತಾಂಡವಿಂದು ನಿಜ ಮುಖ ಇವಾಗ ನೋಡ್ತಾ ಇದ್ದಾಳೆ. ಶ್ರೇಷ್ಠ ಫ್ರೆಂಡಿಗೆ ಹೇಳ್ತಾ ಇದ್ದಾನೆ ತಾಂಡವು, ನಿನಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ದರೆ ಮತ್ತೊಂದು ಸಲ ಮೂಗು ತೋರ್ಸೋಕೆ ಬರಬೇಡ. ನಾನು ಅವಳ ಗಂಡ, ಎಷ್ಟೇ ತೂತಿದ್ರೂ ನಾನೇ ಅದನ್ನು ಮುಚ್ಚೋ ಪ್ರಯತ್ನ ಮಾಡ್ತೀನಿ ಅಂತಿದ್ದಾನೆ. ನೀನು ಬಂದು ಕಡ್ಡಿ ಅಲ್ಲಾಡಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾನೆ ತಾಂಡವ್. ಕನಿಕಾ ಹೇಳ್ತಿದ್ದಾಳೆ, ಅತ್ತೆ ಅಂಗಡಿ ಅವನೇನೋ ಪಂಚಲೋಕ ಅಂತಿದ್ದಾನೆ, ಬಟ್ ನನಗೇನೋ ಒಂದು ಸ್ವಲ್ಪ ಡೌಟ್ ಆಗ್ತೈತೆ ಅಂತಿದ್ದಾಳೆ ಕನಿಕಾ. ಭಾಗ್ಯ ಇಷ್ಟೆಲ್ಲ ತೊಗೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ದಾಳೆ ಕನಿಕಾ. ಸುಂದ್ರಿ ಮತ್ತು ಪೂಜಾ ಒಬ್ರಿಗೊಬ್ರು ಮುಖ ನೋಡ್ಕೊತಿದ್ದಾರೆ ಗಾಬರಿಯಲ್ಲಿ. ನಾನೊಂದ್ಸಲಿ ಚೆಕ್ ಮಾಡ್ತೀನಿ ಅತ್ತೆ ಅಂತ ಹೇಳ್ಬಿಟ್ಟು ಪಾತ್ರೆ ಎತ್ಕೊಳ್ಳೋಕೆ ಹೋಗ್ತಿದ್ದಾಳೆ. ಅದನ್ನು ಕೆಳಗಡೆ ಎಲ್ಲ ಪೈಂಟ್ ಹೋದಂಗಿರುತ್ತೆ. ಆ ಡೌಟಿಂದ ಚೆನ್ನಾಗಿ ಕೈಯಲ್ಲಿ ಉಜ್ಜಿಬಿಟ್ಟು ನೋಡ್ತಾಳೆ ಕನಿಕಾ. ಪೈಂಟ್ ಹೋಗ್ತಿರೋದನ್ನು ನೋಡಿ ತುಂಬ ಕೂಗಾಡ್ತಿದ್ದಾಳೆ.
ಕುನಿಕಾ ಅಲ್ಲಲ್ಲ ಕನಿಕಾ, ಯಾಕಮ್ಮ ನಿನಗೆ ತೊಂದರೆ, ನಾನಿದ್ದೀನಲ್ಲ, ನಾನು ಎತ್ಕೊಂಡು ಹೋಗ್ತೀನಿ ಅಂತಾಳೆ ಸುಂದ್ರಿ. ನಾನು ಯಾಕೆ ಎತ್ಕೊಂಡು ಹೋಗಲಿ, ಕೊಡಿಲಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾಳೆ ಕನಿಕಾ ಅತ್ತೆ ಮುಂದೆ ನಿಲ್ಲಿಸ್ಕೊಂಡು. ಸುಂದ್ರಿ ತುಂಬಾ ಮ್ಯಾನೇಜ್ ಮಾಡೋಕ್ಕೆ ನೋಡ್ತಾಳೆ. ಏನು ಮಾಡಿದ್ರು ಕನಿಕಾ ಬಿಡೋದೇ ಇಲ್ಲ. ನನಗೆ ಯಾಕೋ ಡೌಟ್ ಇದೆ, ಇದನ್ನು ಚೆಕ್ ಮಾಡಲೇಬೇಕು ಅಂತ ಕೊನೆಗೂ ಅವಳ ಕೈಯಿಂದ ಕಿತ್ಕೊಂಡು ಚೆಕ್ ಮಾಡ್ತಾಳೆ. ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ ಸುಂದ್ರಿಗೆ, ನಿನ್ನ ಹತ್ರ ಮಾತಾಡಿ ನಾವು ಬುದ್ಧಿ ಹೇಳಿಸ್ಕೋಬೇಕಾಗಿಲ್ಲ, ಕನಿಕಾ ಚೆಕ್ ಮಾಡು ಅಂತಿದ್ದಾರೆ. ಕನಿಕಾ ಚೆಕ್ ಮಾಡೇ ಬಿಡ್ತಾಳೆ. ಕೈಯಲ್ಲಿ ಬೆರಳಲ್ಲಿ ಚೆನ್ನಾಗಿ ಉಜ್ಜಿ ಆ ಪೈಂಟ್ನೇ ತೆಗೆದು ಬಿಡ್ತಾಳೆ ಕನಿಕಾ. ಅಂಚುಲಕ್ಕ ಇಷ್ಟೊಂದು ವೈಟ್ ಇರಲ್ವಲ್ಲ ಅಂತ ಮೀನಾಕ್ಷಿ ಅವ್ರು ಹೇಳ್ತಿದ್ರೆ ಸುಂದ್ರಿ ಹೇಳ್ತಾಳೆ, ಮೀನಾಕ್ಷಿ ಅವರೇ, ಅದು ಇವಾಗಿನ ಟ್ರೆಂಡು, ಅದೆಲ್ಲ ನಿಮಗೆ ಗೊತ್ತಾಗಲ್ಲ ಅಂತ. ಪಿಪ್ಪ, ನಾವು ಹೀಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಒಳಗಡೆ ಪೂಜೆಗೆ ಟೈಮ್ ಆಗುತ್ತೆ, ನಡ್ರಿ ನಡ್ರಿ ಅಂತ ಸುಂದ್ರಿ ಹೇಳ್ತಿದ್ರೆ ಇಲ್ಲಿ ಕನಿಕಾ ಬಿಡಬೇಕಲ್ಲ. ಮತ್ತೆ ಎಷ್ಟು ನಾಟಕ ಮಾಡ್ತಿದ್ದಾರೆ ನೋಡಿ, ಇದಕ್ಕೆ ಪಂಚಲೋಕದ ಪೈಂಟ್ ಹೊಡ್ತಿದ್ದಾರೆ ಅಂತೇಳಿ ಕನಿಕಾ ಹೇಳ್ತಿದ್ದಾಳೆ. ಸುಂದ್ರಿ ಪೂಜಾ ಮಕ ನೋಡ್ತಿದ್ದಾರೆ. ಭಾಗ್ಯ ಎಲ್ಲಿದ್ಯೆ, ಭಾಗ್ಯ ಬಾರೆ ಇಲ್ಲಿ ಅಂತ ಕರಿತಿದ್ದಾಳೆ ಕನಿಕಾ. ನೋಡಮ್ಮ, ಒಂದು ಪಾತ್ರೆ ಮಿಸ್ ಆಗಿ ಆ ಥರ ಬಂದಿರೋದು, ಬೇರೆ ಎಲ್ಲ ಪಾತ್ರೆನೂ ಆ ಥರ ಇಲ್ಲ ಅಂತೇಳ್ಬಿಟ್ಟು ಎಷ್ಟೋ ಮ್ಯಾನೇಜ್ ಮಾಡೋಕೆ ನೋಡ್ತಾಳೆ ಸುಂದ್ರಿ. ಆದ್ರೂ ಕನಿಕಾ ಬಿಡಬೇಕಲ್ಲ, ಭಾಗ್ಯನ ಕರೆದು ಚೆನ್ನಾಗಿ ಬೈತಾ ಇದ್ದಾಳೆ. ಭಾಗ್ಯ ಅಂತ ಕಿರ್ಚ್ತಾ ಇರುವಾಗ ಎಲ್ಲರೂ ಓಡಿ ಬರ್ತಾರೆ. ಅಲ್ಲಿ ಸುನಂದ ಅವರು, ಏನೇ ಆಗಿದೆ ನಿನಗೆ, ಯಾಕೆ ಹಿಂಗೆ ಕಿರ್ಚ್ತಾ ಇದೆಯಾ ಅಂತ ಕೇಳ್ತಿದ್ದಾರೆ ಸುನಂದ ಅವರು. ಮೀನಾಕ್ಷಿ ಅವರು ಹೇಳ್ತಿದ್ದಾರೆ, ಕೂಗಾಡ್ದು ಇನ್ನೇನು ಮಾಡಬೇಕು, ಎಲ್ಲಿದ್ದಾಳೆ ಭಾಗ್ಯ ಅಂತ. ಸುಷ್ಮಾ ಅವರು ಏನು ವಿಷಯ ಅಂತ ಹೇಳಿ ಅಂದರೆ, ಕರೀರಿ ಅವಳನ್ನ ಅಂತಾರೆ. ಏನಾಯಿತು, ಏನು ವಿಷಯ ಅಂತ ಹೇಳ್ಬಿಟ್ಟು ಭಾಗ್ಯ ಅಲ್ಲಿಗೆ ಬರ್ತಾಳೆ. ಕನಿಕಾ ಹೇಳ್ತಿದ್ದಾಳೆ, ಬಂದಿಯೇನಮ್ಮ ಮೋಸ್ಗಾರ್ತಿ, ಬಾ 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 ಅಂತ. ಭಾಗ್ಯ ಹೇಳ್ತಿದ್ದಾಳೆ, ಮೋಸ್ಗಾರ್ತಿನಾ, ನಾನಾ, ಏನು ಅಂತ ಕೇಳ್ತಿದ್ದಾಳೆ. ಏನು ಗೊತ್ತಿಲ್ಲದು ಭಾಗ್ಯಗೆ ಅವಮಾನ ಮಾಡಿದ್ರು ಮತ್ತೊಂದು ಸಲ ದೇವಸ್ಥಾನದ ಮುಂದೆ. ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ, ನಂಬಿಸಿ ಕತ್ಕುಯ್ದವ್ರನ್ನ ಮೋಸ್ಗಾರ್ತಿ ಅಂತ ತಾನೇ ಕರೆಯೋದು. ಪ್ರಮಾಣ ಹೇಳ್ತಿದ್ದಾನೆ, ಅಲ್ಲ ನೀವು ವಿಷಯ ಏನಂತ ಹೇಳಿಲ್ದೆ ಕೂಗಾಡಿದ್ರೆ ನಾವೇನಂತ ಅರ್ಥ ಮಾಡ್ಕೋಬೇಕು ಅಂತ. ಅಲ್ಲ ಭಾಗ್ಯ, ನಾನು ಅತ್ತೆ ನಿನಗೆ ಕ್ಲಿಯರಾಗಿ ಹೇಳಿದ್ದೀವಿ, ಈ ಹರಕೆ ಚಿನ್ನದ್ರಲ್ಲೋ ಬೆಳ್ಳಿಯಲ್ಲೋ ಆಗಬೇಕು ಅಂತ. ನಿನಗೋಸ್ಕರ ನಿನ್ನ ಯೋಗ್ಯತೆ ನೋಡಿಕೊಂಡು ನಿನಗೆ ಕಷ್ಟ ಆಗುತ್ತೆ ಅಂತಾನೆ ಪಂಚಲೋಕದಲ್ಲಿ ಮಾಡಿಕೊಟ್ರೆ ಸಾಕು ಅಂತ ಹೇಳಿ ಒಪ್ಸಿದ್ದು. ಈ ಥರ ನಾಟಕ ಆಡ್ತೀಯಾ ಅಂತ ಹೇಳಿ ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ ಭಾಗ್ಯಗೆ. ಕಬ್ಣದ ಪಾತ್ರೆಗೆ ಪಂಚಲೋಕದ ಪೈಂಟ್ ಓಡಿಸ್ಕೊಂಡು ಬಂದು ನಮ್ಮನ್ನೇ ಯಾಮರ್ಸೋಣ ಅಂತಾನಾ ಅಂತ ಹೇಳಿ ಕನಿಕಾ ಕೇಳ್ತಿದ್ದಾಳೆ. ಕನಿಕಾ ಪ್ಲೀಸ್, ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ ಅಂತ ಹೇಳಿ ಭಾಗ್ಯ ಹೇಳ್ತಿದ್ದಾಳೆ. ಅರ್ಕೆ ಒತ್ಕೊಂಡಿದ್ದೀರಾ, ಅದನ್ನು ನಾವು ಸರಿಯಾಗಿ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದೀವಿ ಅಂತಾಳೆ ಭಾಗ್ಯ. ನಾವ್ಯಾಕೆ ಇದ್ರ ಮೇಲೆ ಎಲ್ಲ ಪೈಂಟ್ ಹಾಕಿಸ್ಕೊಂಡು ಬರ್ತೀವಿ ಅಂತೇಳಿ ಭಾಗ್ಯ ಕೇಳ್ತಾಳೆ. ಸಾಕು ಮುಚ್ಚೆ ಬಾಯಿನ, ಎಲ್ಲ ಚೆಕ್ ಮಾಡಿಬಿಟ್ಟೆ ನಾನು ಹೇಳ್ತಿರೋದು ಅಂತೇಳಿ ಕನಿಕಾ ಹೇಳ್ತಿದ್ದಾಳೆ. ಕಿಶನ್ ಹೇಳ್ತಿದ್ದಾನೆ, ಕನಿಕಾ ಪ್ಲೀಸ್, ಏನು ಮಿಸ್ಟೇಕ್ ಆಗಿರುತ್ತೆ, ಹಾಗೆಲ್ಲ ಮಾತಾಡಬೇಡ ನೀನು ಅಂತಾನೆ. ಹಾಗೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕಣೆ, ಅವ್ರ ಮೇಲೆ ಇರೋ ಕೋಪನ ಬೇರೆ ರೀತಿಯಲ್ಲಿ ತೀರಿಸ್ಕೋಬೇಕು ಅಂದ್ಕೊಂಡಿದ್ಯಾ ನೀನು ಅಂತಿದ್ದಾನೆ ಕಿಶನ್. ಶಟಪ್, ನನಗೂ ಕನಿಕನ್ಗೂ ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ ಅಂತ ಹೇಳಿ ಮೀನಾಕ್ಷಿ ಅವರು ಹೇಳ್ತಿದ್ದಾರೆ ಕಿಶನ್ಗೆ. ಪಾತ್ರೆನಿಟ್ಟು ತೋರಿಸ್ತಾ ಇದ್ದಾಳೆ, ನೋಡಿಲ್ಲಿ ಪೈಂಟ್ ಎಲ್ಲ ಹೋಗಿದೆ ಅಂತ ಮೀನಾಕ್ಷಿ. ಎಲ್ಲರೂ ಸುಂದ್ರಿ ಕಡೆಗೆ ನೋಡ್ತಿದ್ದಾರೆ, ಭಾಗ್ಯ ಕೂಡ. ಆವತ್ತೇ ನಾನು ಹೇಳಿದೆ ಅತ್ತೆ, ಇವ್ರ ಯೋಗ್ಯತೆ ಇಷ್ಟೇ ಅಂತ, ಹೋಗೋಗಿ ಇವ್ರಿಗೆ ಅರ್ಕೆ ತೀರ್ಸೋಕೆ ಹೇಳಿದ್ದೀವಲ್ಲ. ಕನಿಕಾ ಹೇಳ್ತಿದ್ದಾಳೆ ಮೀನಾಕ್ಷಿ ಅವ್ರಿಗೆ. ಅಲ್ಲ ಕಣೆ ಭಾಗ್ಯ, ನಿನ್ನ ತಂಗಿಗೂ ಅವಳ ಗಂಡನಿಗೂ ಒಳ್ಳೇದಾಗಲಿ ಅಂತೇಳ್ಬಿಟ್ಟು ತುಲಾಭಾರ ಸೇವೆ ಮಾಡಿಸಿದ್ರೆ ನೀನು ನೋಡಿದ್ರೆ ಈ ಥರ ಚೀಪ್ ಕೆಲಸ ಮಾಡ್ತಿದ್ಯಲ್ಲ. ಕನಿಕಾ ಹೇಳ್ತಿದ್ದಾಳೆ ಭಾಗ್ಯಗೆ. ಸ್ವಂತ ತಂಗಿಗೆ ಒಳ್ಳೇದಾಗಲಿ ಅಂತ ನಿನ್ನ ತಲೆಯಲ್ಲೇ ಇಲ್ವಲ್ಲ ಅಂತ ಕೇಳ್ತಿದ್ದಾಳೆ ಕನಿಕಾ. ಎಂತ ಅಕ್ಕ ನೀನು, ಛೀ ಅಂತ ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ. ಸುಂದ್ರಿ ತಲೆಗೆ ಚೆಚ್ಕೊಂಡು ಬೇಜಾರಾಗಿ ಅಳ್ತಿದ್ದಾಳೆ. ಸಾಕು ಸುಮ್ಮನೆ ಇರ್ತೀರಾ ಅಂತ ಹೇಳ್ಬಿಟ್ಟು ಪೂಜಾ ಕೂಗಾಡ್ತಿದ್ದಾಳೆ. ನೀನು ಭಾಗ್ಯ ಅಕ್ಕನ ಮೇಲೆ ತಪ್ಪು ಹೊರಿಸಿದ್ದು ಸಾಕು ಅಂತ ಹೇಳಿ ಪೂಜಾ ಹೇಳ್ತಿದ್ದಾಳೆ. ಅದು ಇದರಲ್ಲಿ ಯಾವ ತಪ್ಪು ಇಲ್ಲ ಅಂತಿದ್ದಾಳೆ ಪೂಜಾ. ಅವ್ರ ತಂದೆ ಕೇಳ್ತಿದ್ದಾರೆ, ಪೂಜಾ ಏನು ಹೇಳ್ತಿದ್ಯಾ ಅಂತ. ಹೌದಪ್ಪ, ಹೇಳ್ತಿರೋದು ನಿಜ ಅಂತ ಹೇಳ್ತಿದ್ದಾಳೆ ಪೂಜಾ. ಅಂದರೆ ಅವಾಗ ಅಳ್ಕೊಂಡು ಹೇಳ್ತಾಳೆ, ಇದಕ್ಕೆಲ್ಲ ನಾನೇ ಕಾರಣ ಅಂತ. ಭಾಗ್ಯಗೆ ಯಾವ ವಿಷಯನೂ ಗೊತ್ತಿಲ್ಲ ಅಂತಾಳೆ. ಭಾಗ್ಯ ತಲೆಗೆ ಚೆಚ್ಕೊತಾ ಇದ್ದಾಳೆ ಪಾಪ. ಏನು ಸುಂದ್ರಿ, ಈ ಕೇಸ್ನ ಏನಾದರೂ ಸಿಕ್ಕಾಕೊಂಡ್ರೆ ನೀನೇ ಮಾಡಿದೆ ಅಂತ ಹೇಳು ಅಂತ ಹೇಳ್ಕೊಟ್ಟವಳ ಭಾಗ್ಯ ಅಂತ ಕೇಳ್ತಿದ್ದಾಳೆ ಕನಿಕಾ. ಹೇಳ್ಕೊಟ್ಟಿರ್ತಾಳೆ, ಖಂಡಿತ ಹೇಳ್ಕೊಟ್ಟಿರ್ತಾಳೆ. ಜಗತ್ತಿ ಕಣ್ಣಿಗೆ ಸ್ವಾಭಿಮಾನಿ ಅಂತ ತೋರಿಸ್ಕೋಬೇಕಲ್ಲ ಅಂತೇಳಿ ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ. ನೋಡಿ, ನಿಜ ಹೇಳ್ತಾ ಇದ್ದೀನಿ, ನನಗೆ ಈ ವಿಷಯ ಯಾವುದು ಗೊತ್ತಿಲ್ಲ ಅಂತಾಳೆ ಭಾಗ್ಯ.
ಇಷ್ಟೆಲ್ಲ ಆದಮೇಲೆ ಡ್ರಾಮಾ ಮಾಡೋದು ನಿಲ್ಸಲ್ಲ ಅಲ್ವಾ ನೀನು ಅಂತ ಕನಿಕಾ ಕೇಳ್ತಿದ್ದಾಳೆ. ತುಲಾಭಾರ ನಡೆಸ್ಕೊಟ್ಟೇ ಕೊಡ್ತೀನಿ ಅಂತೇಳಿ ಮತ್ತೊಂದು ಸಲ ಮಾತು ಕೊಟ್ಟು ಅಂಗಡಿಗೆ ಹೊರಟಿದ್ದಾಳೆ ಭಾಗ್ಯ ಪಾತ್ರೆಗಳು ತಗೊಂಡು ಬರೋಕ್ಕೆ. ಇವತ್ತಿನ ಕತೆ ಮುಗೀತು. ನಾಳೆ ಸಂಚಿಕೆಯಲ್ಲಿ ಏನು ಕತೆ ಅನ್ನೋದನ್ನು ನೋಡಿ